ನಿಮ್ಮದು ಆರೋಗ್ಯ ಜ್ಞಾನೇಂದ್ರ ಅವ್ರದ್ದು ಏನು ಸರ್ ಅಂದರೆ ಮಲೆನಾಡು ಭಾಗದ ರಾಜಕಾರಣಿಗಳು ಸಭ್ಯರು ಅನ್ನೋದೊಂದು ಕಲ್ಪನೆ ಇತ್ತು. ಬಚ್ಚ 420 ಈ ಲೆವೆಲಲ್ಲಿ ಮಾತುಕತೆಗಳಾಗುವಂಥದ್ದು ಬೇಕಿತ್ತ? ಅಲ್ಲ, 100% ಬೇಡ. ಬಟ್ ಗ್ಯಾರಂಟಿನ ತೆಗೆಳಿದವರು ಅವ್ರ ಮನೇಲಿರೋ ವರ್ಕರು ಕೂಡ ಇದೇ ಗ್ಯಾರಂಟಿಯಲ್ಲಿ ಬದುಕ್ತಾರೆ ಅಂತ ಹೇಳಿ ಆಮೇಲೆ ಇದು 420 ಅಂತ ಹೇಳಿದರೆ ಅವ್ರನ್ನ ಬಚ್ಚ ಅಂದರೆ ಇನ್ನೇನು ಹೇಳಬೇಕು? ನೀವೇ ಹೇಳ್ರಿ, ಅದ್ರ ಬೇರೆ ಪದ ಇದ್ದಾವ? ನಾನು ಹೇಳೋದು ಒಂದು ನಿಮಿಷ, ಸುಳ್ಳು ಹೇಳ್ಬಾರ್ದು ಅಂತ, ಡಬಲ್ ಗೇಮ್ ಮಾಡಬಾರ್ದು. ಈಗ ನಾನು BJP ಸರ್ಕಾರ ಇದೆ, ನಾನು ಒಂದು ವ್ಯವಸ್ಥೆಯಲ್ಲಿದ್ದೀನಿ. ಯಾವುದೋ ಸಾಲ ಮನ್ನಾ ಮಾಡಿದರು, ಹೌದಪ್ಪ ನನಗೂ 50,000 ಸಾಲ ಮನ್ನಾ ಆಯಿತು, ಹೇಳ್ಕೊಳ್ಳೋಣ, ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಸಾಲ ಮನ್ನಾನೇ ಮಾಡಬಾರ್ದು, ಗ್ಯಾರಂಟಿಗಳು ಸುಡುಗಾಡು, ಗ್ಯಾರಂಟಿಗಳು 420. ಇದು 420ಕ್ಕಿಂತ ಅಟ್ಲೀಸ್ಟ್ ನಾವು ಆಡುಭಾಷೆಯಲ್ಲಿ ಅವಾಗಲೇ ಸಗಣಿ ಎಂದೆ, ನಮ್ಮ ಆಡುಭಾಷೆ ಅದು, ಹೊಲಸು ಅಂತೀವಿ, ಆಡುಭಾಷೆ ಅದು. 420ಗೆ ಸಗಣಿ ಇಸ್ ಬೆಟರ್. ನಿಮ್ಮದೇ ಸರ್ಕಾರ ಕಾಂಗ್ರೆಸ್ನ MLA ನಾರಾ ಭರತ್ ರೆಡ್ಡಿ ಅವ್ರ ಬಾಯಲ್ಲಿ ಬಳ್ಳಾರಿನ ಭಸ್ಮ ಮಾಡಿಬಿಡ್ತಿದ್ದೆ, ಮನೆ ಸುಟ್ಟಾಕ್ಬಿಡ್ತಿದ್ದೆ, ಈ ರೀತಿಯಾದ ವರ್ತನೆಗಳು, ನಡವಳಿಕೆಗಳು, ಮಾತುಗಳು ಅದಾದ್ಮೇಲೂ ಕೂಡ ಅವ್ರು ಹೇಳಿದ್ದಾರೆ ನಾನು ಹಂಗೆ ಹೇಳಕ್ಕೆ ಹೋಗಲ್ಲ ಅಂತ. ಅದು ಸಮರ್ಥನೆ ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ SP ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸೆಕೆಂಡ್, ಅವರು ಕೂಡ ಹೇಳಿದ್ದಾರೆ ನಮ್ಮ ಪಕ್ಷ ಆಗಲಿ ಬೇರೆ ಪಕ್ಷ ಆಗಲಿ ಪ್ರೈವೇಟ್ ಗನ್ಮ್ಯಾನ್ ಆಗಲಿ ಯಾರೇ ಆಗಲಿ ಕಾನೂನು ಗೆಲ್ಲಬೇಕು. ನಾನು ನಿನ್ನೆ ಮೊನ್ನೆ ಎಲ್ಲ ಕಡೆನೂ ಕೂಡ ಹೇಳಿದ್ದೀನಿ, ಇದರಲ್ಲಿ ಒಂದೇ ಒಂದು ಸಿಂಪಲ್ಲು, ನಾವು ಅಧಿಕಾರದಲ್ಲಿ ಇರೋದ್ರಿಂದ ಈ ವಿಚಾರದಲ್ಲಿ ಕಾನೂನು ಮಾತ್ರ ಗೆಲ್ಲಬೇಕೆ ಹೊರತು ಯಾವುದೇ ಪಕ್ಷ ಆಗಲಿ ಯಾವುದೇ ವ್ಯವಸ್ಥೆ ಆಗಲಿ ಗೆಲ್ಲಬಾರ್ದು. ಕಾನೂನು ಗೆಲ್ಲುತ್ತೆ, ವಿಶ್ವಾಸ ಇಟ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯವರು ಒಳ್ಳೆ ರೀತಿಯಲ್ಲಿ ಈ ತೀರ್ಮಾನವನ್ನು ತಗೊಳ್ತಾರೆ. ಭಾಳ ಪರ್ಸನಲಾಗಿ ನಿನ್ನೆನೂ ಕೂಡ ಇದ್ರ ಬಗ್ಗೆ ಜನರಲಾಗಿ ಚರ್ಚೆ ಮಾಡಿದ್ದೀವಿ.